ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮ ಇಷ್ಟ. ಸ್ನೇಹಿತರೆ, ಇದು ತುಂಬ ರೇರ್ ವಿಡಿಯೋ. ಯಾಕೆ ಅಂತಂದರೆ ನಮ್ಮ ಅಭಿಮನ್ಯು, ನಮ್ಮ ಭೀಮ ಹಾಗೆ ನಮ್ಮ ಏಕಲವ್ಯ ಒಂದೇ ವಿಡಿಯೋದಲ್ಲಿ. ಆ್ಯಕ್ಚುಲಿ ಇವರನ್ನು ಇಲ್ಲಿ ಬಿಟ್ಟರೆ ಮತ್ತು ದಸರಾದಲ್ಲೂ ಕೂಡ ನಾವು ಒಂದೇ ಫ್ರೇಮಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ನಮ್ಮ ಅಭಿಮನ್ಯು ಅಂಬಾರಿ ಹೊತ್ತು ಸಾಕ್ತಾನೆ, ಏಕಲವ್ಯ ಅವನಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಬಗ್ಗೆ ಗಮನ ಹರಿಸಿದ್ರೆ ನಮ್ಮ ಭೀಮ ಪಟ್ಟದ ಆನೆಯಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾನೆ. ಸೊ ರೀಸನಿಂದ ಇವರನ್ನು ಒಂದೇ ಫ್ರೇಮಲ್ಲಿ ಒಂದೇ ವಿಡಿಯೋದಲ್ಲಿ ನೋಡೋದಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೆ ಹೇಳಿದೆ ಇದು ತುಂಬ ರೇರ್ ವಿಡಿಯೋ. ಸೊ ನಮ್ಮ ಎಡಭಾಗದಲ್ಲಿ ಮಿಸ್ಟರ್ ಏಕಲವ್ಯ ಇದ್ದರೆ, ಸೊ ಈ ಕಡೆ ನಮ್ಮ ಭೀಮ ಇದ್ದಾನೆ. ಸೊ ಮಿಡಲಲ್ಲಿ ನಮ್ಮ AK-47 ಕಿಂಗ್ ಅಭಿಮನ್ಯು ಇದ್ದಾನೆ. ಸ್ನೇಹಿತರೆ, ಆ್ಯಕ್ಚುಲಿ ಈ ಒಂದು ಇವೆಂಟನ್ನು ಡಿಪಾರ್ಟ್ಮೆಂಟ್ ಮಾಡಿದ್ದ ಅಥವಾ ಬೇರೆ ಯಾವ ಕಾರಣಕ್ಕೆ ಮಾಡಿದ್ದ ಗೊತ್ತಿಲ್ಲ. ಬಟ್ ನನಗೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಚಾನ್ಸ್ ಸಿಕ್ತು. ಆದರೆ ಮ್ಯಾಕ್ಸಿಮಮ್ ತುಂಬ ಡಿಸ್ಟೆನ್ಸಿಂದನೇ ಈ ಒಂದು ವಿಡಿಯೋ ನಾನು ಮಾಡಿದ್ದೀನಿ. ಸೊ ಕ್ಯಾಮ್ರಾದ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಸೊ ಇಲ್ಲಿ ನಮ್ಮ ಗಜಪಡೆ ಹಾಗೆ ಅದರ ನಾಯಕನ ಜೊತೆ ಗಜ ಗಾಂಭೀರ್ಯದಿಂದ ಸೊ ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಏಕಲವ್ಯ ಮೊದಲ ಬಾರಿ ದಸರಾದಲ್ಲಿ ಇದೇನಪ್ಪ ಜನ ಇಷ್ಟೊಂದು ಫೋಟೋ ವಿಡಿಯೋ ಮಾಡ್ತಾಯಿದ್ದಾರೆ, ನನಗೂ ಪ್ಯಾನ್ ಆಯ್ತಪ್ಪ ಅಂತ. ಸೊ ನಮ್ಮ ಏಕಲವ್ಯ ಯೋಚನೆ ಮಾಡ್ತಾ ಇದ್ದಾನೆ. ಭೀಮ ತಗೊಳ್ಳಿ ಒಳ್ಳೆ ಪೋಸ್ ಬೇಕಾ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನಮ್ಮ ಅಭಿಮನ್ಯು ಯಾವತ್ತೂ ಕೂಡ ಗಾಂಭೀರ್ಯದಿಂದ ಕಿವಿಯೆಲ್ಲ ಆಡಿಸ್ಕೊಂಡು ಸೊಂಡ್ಲೆತ್ತಿದ್ರು. ವಾ, ವೆರಿ ನೈಸ್ ನೈಸ್ ನೈಸ್, ತುಂಬ ಚೆನ್ನಾಗಿತ್ತಲ್ಲ. ಆ್ಯಕ್ಚುಲಿ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ, ಏಕಲವ್ಯ ಸೊಂಡ್ಲ ಮೇಲೆ ಹೋಗ್ತಾನೆ ಇಲ್ಲ. ನಮ್ಮ ಭೀಮ ನೋಡ್ರಿ ಎಷ್ಟು ಚೆನ್ನಾಗಿತ್ತಿದ್ದಾನೆ. ಬಟ್ ಏಕಲವ್ಯ ನಾನು ಸೊಂಡ್ಲು ಒಂದೇ ಸರಿ ಅಪ್ಪ ಇತ್ತೋದೋ, ಈ ಫೋಟೋ ಹಿಡ್ಕೊಳಂಗಿದ್ರೆ ಹಿಡ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲ ಅನ್ನೋ ಥರ ಮಾಡ್ತಾಯಿದ್ದೆ. ಸ್ನೇಹಿತರೆ, ಅದೇ ರೀತಿಯಾಗಿ ಸೊ ನಮ್ಮ ಭೀಮ ಎಲ್ಲಿದ್ದರೂ ಕೂಡ ನಾವು ಆರಾಮಾಗಿ ಅವನ್ನ ಕಂಡುಹಿಡಿಬೋದು. ಯಾಕೆಂತಂದರೆ ಅವನ ಆಕಾಶದ ಎತ್ತರ ಇದ್ದಾನೆ, ಹೈಟ್ ಗೊತ್ತಿರಬೇಕಲ್ಲ. ಸೊ 2.90 ಮೀಟರ್ಸ್ ಅದು ಭೀಮ. ಸೊ ಏಕಲವ್ಯ ಮೊದಲ ಬಾರಿ ದಸರಾದಲ್ಲಿ ಭಾಗಿಯಾಗಿದ್ದಾನೆ. ಆ ಏಕಲವ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ. ಮೇ ಬಿ ನನಗೆ ಅನಿಸಿದ್ದು ಏಕಲವ್ಯ ಇನ್ನು ಸ್ವಲ್ಪ ವೆಯ್ಟ್ ಗೈನ್ ಆಗಬೇಕು. ಸೊ ಇಲ್ಲಿ 4600 ಸಮಥಿಂಗ್ ಇದ್ದಾನೆ. ಮೇ ಬಿ ದಸರಾ ಮುಗಿಯೋಷ್ಟರಲ್ಲಿ ಒಂದು 4800 to 5000 ರೀಚ್ ಆಗ್ಬೋದು ಅಂತ ನನ್ನ ಹೋಪ್ ಇದೆ. ಸೊ ನಮ್ಮ ಭೀಮ ಆ್ಯಂಡ್ ಇಲ್ಲೊಂದು ಸ್ಮಾಲ್ ಇದು ಇದೆ. ಸೊ ಲಕ್ಷ್ಮಿ ಮತ್ತು ನಾವು ರೋಹಿತನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಇವು ರಾಂಪುರ ಕ್ಯಾಂಪಿಂದ ಬಂದಿರತಕ್ಕಂಥವು. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಶೂಟ್ ಮಾಡಿದ್ದು ನಾವು ಎಲ್ಲಿ ಅಂತಂದರೆ ಗಜಪಯಣ ಸಂದರ್ಭದಲ್ಲಿ. ಸೊ ಇಲ್ಲಿ ಈ 3 ಆನೆಗಳಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಫೋಟೋ ಶೂಟ್ ಅಂದ್ಕೊಳ್ತೀನಿ. ಮೇ ಬಿ ನಮ್ಮ ಭೀಮನಿಗೆ ಫೋಟೋ ಶೂಟ್ ಮೇಲೆ ಹೆವಿ ಕ್ರೇಜ್ ಇದ್ದಂಗೆ ಐತಲ್ಲ. ಇನ್ನು ಅದೇ ರೀತಿಯಾಗಿ ಸೊ ಇದು ಆ ಒಂದು ಗಜಪಯಣ ಆರಂಭದಲ್ಲಿ ತೆಗೆದಿರ್ತಕ್ಕಂಥ ಒಂದು ಸ್ಮಾಲ್ ವಿಡಿಯೋ. ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅಲ್ವಾ. ಓಕೆ ಸ್ನೇಹಿತರೆ, ಹಾಗಾದರೆ ಈ ಒಂದು ಸಣ್ಣ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.